ವಿಜಯಪುರದಲ್ಲಿ RCB ಆದರೆ IPL ನಲ್ಲಿ RCB ತಂಡ ಏನಾದ್ರು ವಿನ್ ಆದ್ರೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿ ಎಕ್ಸ್‌ಪ್ರೆಸ್ ಮಾಡ್ತಾರೆ. ಹೇಗೆ ಎಕ್ಸ್‌ಪ್ರೆಸ್ ಮಾಡ್ತಾರೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಈ ಸಲ ಏನಾದ್ರು ಕಪ್ ನಮ್ದು ಅನ್ನೋಂಥದ್ದಾದ್ರೆ ಅಭಿಮಾನಿಗಳು ಏನೆಲ್ಲ ಹೇಳ್ತಾರೆ, ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಏನ್ ಹೇಳಿದ್ದಾರೆ ಚಿಟ್ ಚಾಟ್ ನಲ್ಲಿ ಇಲ್ಲಿದೆ. ಸದ್ಯ RCB ಫೈನಲ್ ಪಂದ್ಯಾವಳಿಗೆ ತಲುಪ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಈ ಬಾರಿ ಕಪ್ ನಮ್ಮದೇ ಅನ್ನುವಂಥ ಅವರ ಅಭಿಮಾನಿಗಳ ಸಡಗರ ಒಂದು ಕಡೆ ತಾರಕಕ್ಕೆ ಏರಿರುವಂಥದ್ದು. ಬನ್ನಿ, ನಮ್ಮ ಜೊತೆಗೆ RCB ಫ್ಯಾನ್ಸ್ ಇದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಮೊದಲಿಗೆ ಮಾಂತೇಶ್ ಅವರು ಇದ್ದಾರೆ, ಮಾಂತೇಶ್ ಅವ್ರನ್ನ ಕೇಳೋಣ. ಯಾವ ರೀತಿ ನಿಮಗೆ RCB ತಂಡ ಇಷ್ಟ ಆಗ್ತದೆ, ಮತ್ತು ಈ ಬಾರಿ ಕಪ್ ನಮ್ಮದೇ ಅನ್ನೋ ಕಾನ್ಫಿಡೆನ್ಸ್ ಯಾವ ರೀತಿ ಬರ್ತಾ ಇದೆ ಸರ್? ಈ ಸಲ ಸೀಸನ್ 18 ಸರ್, ವಿರಾಟ್ ಸರ್ದು 18 ಜರ್ಸಿ ಸರ್. ಆದರೆ ಈ ಸತ ಕಪ್ ಹೊಡಿತೀವತ್ತ ನಮಗೆ ಗೊತ್ತೈತೆ ಸರ್. ಅದಕ್ಕೆ ನಾವು RCB ಟೀಮಿಗೆ ಸಪೋರ್ಟ್ ಮಾಡತ್ತೀವಿ. ಮತ್ತು ನಮ್ಮದು ಕರ್ನಾಟಕ ರೀ ಸರ್, ಕರ್ನಾಟಕಲಿಂತ್ರನೂ ನಾವು ಸಪೋರ್ಟ್ ಮಾಡ್ಬೇಕು ರೀ. ನಮ್ಮ ಬಿಜಾಪುರ್ಲಿಂತ್ರ ನಾವು ಸಪೋರ್ಟ್ ಮಾಡತ್ತೀವಿ ರೀ. ನಮ್ಮ ಇಡೀ ಕೊಯ್ನೂರು ಕ್ರಿಕೆಟ್ ಕ್ಲಬ್ ಸಪೋರ್ಟ್ ಮಾಡತ್ತೈತೆ ರೀ. ಅದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಮಾಡತ್ತೀವಿ ರೀ. ವಿರಾಟ್ ಕೊಹ್ಲಿ ಸರು ನಾಳೆಗೆ ರನ್ ಹೊಡಿತಾರೆ. ಮತ್ತೊಬ್ಬರು ನಮ್ಮ ಜೊತೆಗೆ ಇದ್ದಾರೆ, RCB ಫ್ಯಾನ್ ಅವರು, ಸಾಕಷ್ಟು ಹಿರಿಯರು ಕೂಡ, ಅನುಭವಿಗಳು ಕೂಡ. ಕ್ರಿಕೆಟ್ ಮ್ಯಾಚನ್ನು RCB ಯಾವ ಥರ ಗೆಲ್ತದೆ ಅಂತ ಹೇಳ್ತಾರೆ. ಸರ್, ಯಾವ ರೀತಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇರುವಂಥದ್ದು? RCB ಗೆದ್ದೇ ಗೆಲ್ತದೆ ಅಂತ ಯಾವ ರೀತಿ ಹೇಳ್ತಾ ಇದ್ದಾರೆ? ಫಸ್ಟ್ ಆಫ್ ಆಲ್ ನಾ ಎಂಟೈರ್ ಟೀಮ್ ಆಫ್ ನಮ್ಮ RCBಗೆ ನಾ ಕಾಂಗ್ರ್ಯಾಚುಲೇಷನ್ ಮಾಡ್ತೀನಿ. ಅವರು ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಅವರು ಫೈನಲ್ದಾಗ ಬಂದಾರೆ. ಮತ್ತು ಎಷ್ಟು ಡಿಪಾರ್ಟ್ಮೆಂಟ್ದಾಗ ನಾವು ವೆರಿ ಸ್ಟ್ರಾಂಗ್ ಅದೀವಿ. ನಾವು ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಲಿ, ಮತ್ತು ಫೀಲ್ಡಿಂಗ್ ಆಗಲಿ, ಬ್ಯಾಟಿಂಗ್ ಆಗಲಿ, ಎಷ್ಟು ಡಿಪಾರ್ಟ್ಮೆಂಟ್ದಾಗ ನಾವು ವಿ ಆರ್ ವೆರಿ ಸ್ಟ್ರಾಂಗ್. ಮತ್ತು ಏನು ಈಗ ಪರಿಸ್ಥಿತಿ ನಡೆದೈತಿ, ಅದು ಪರಿಸ್ಥಿತಿ ನೋಡಿದಿರಿ. ಮತ್ತು ವಿರಾಟ್ ಕೊಹ್ಲಿ ಅವರು ಏನು ಪೇಷನ್ಸ್ನಿಂದ ಹಾಳಾಗ್ತಾರೆ, ಅದು ವಾತಾವರಣ ಮತ್ತು ಇದು ಎಂಟೈರ್ ಟೀಮ್ದು ಇದು ನೋಡಿದಿರಿ. ಇದು ಕಪ್ 100% ನಮಗೆ ಬರ್ತದೆ ಅಂತ ನಮಗೆ ಗ್ಯಾರಂಟಿ ಐತಿ. ಇದು 18 ಸೀಸನ್ ಐತಿ. ನಮ್ಮ ವಿರಾಟ್ ಕೊಹ್ಲಿದು ಜರ್ಸಿ ನಂಬರ್ 18 ಐತಿ. ಮತ್ತು ಆಫ್ಟರ್ ವೆರಿ ಲಾಂಗ್ ಟೈಮ್ ವಿ ಕೇಮ್ ಇನ್ ಟು ದಿ ಫೈನಲ್. ನಾವು 100% ಅದು ಮುಂದೆ ಈಗ ಪಂಜಾಬ್ ಬಂದೈತಿ, ಅವರಿಗೆ ನಾವು ಕಾಂಗ್ರ್ಯಾಚುಲೇಷನ್ ಕೊಡ್ತೀನಿ. ದೇ ಆರ್ ಕೇಮ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಮತ್ತು ಅವರಿಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಮತ್ತು ಕಪ್ ಹೊಡಿದ್ರು ನಾವೇ, ವಿರಾಟ್ ಕೊಹ್ಲಿ ಅವರು ಕೊಡ್ತಾರೆ ಅಂತ ಗ್ಯಾರಂಟಿ. ಇದು RCB ತಂಡದ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಮತ್ತೊಬ್ಬರು ನಮ್ಮ ಜೊತೆಗೆ ಮಾತಾಡ್ತಾರೆ. ಯಾವ ರೀತಿ ಒಂದು ಕಪ್ಪನ್ನು ಗೆಲ್ತೀವಿ, ಬೌಲಿಂಗ್ ಯಾವ ರೀತಿ ಇದೆ, ಫೀಲ್ಡಿಂಗ್ ಯಾವ ರೀತಿ ಇದೆ, ಮತ್ತು ಯಾವ ರೀತಿ ವಿನ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಮತ್ತೊಬ್ಬರನ್ನ ಮಾತನಾಡ್ಸೋಣ. ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ RCB ಟೀಮ್ಗೆ? ಈಗಾಗಲೇ ನಾವು 9 ವರ್ಷ ನಂತರ ನಾವು ಈಗ ಫೈನಲ್ಗೆ ನಾವು ಬಂದಿದ್ದೀವಿ. ನಮ್ಮ ಬೌಲಿಂಗ್ ಲೈನಪ್ ಆಗಲಿ, ಬ್ಯಾಟಿಂಗ್ ಲೈನಪ್ ಆಗಲಿ, ಈ IPL ಏನು ಟೀಮ್ ಅದಾವೆ, ಆ ಟೀಮಲ್ಲಿ ನಂಬರ್ 1 ಟೀಮ್ ಆಗಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಆಗಿರ್ಬೋದು, ರಜತ್ ಪಾಟೀದಾರ್ ಆಗಿರ್ಬೋದು, ಹೊಜಲೋಡು ಆಗಿರ್ಬೋದು, ಆಮೇಲೆ ಭುವನೇಶ್ವರ್ ಕುಮಾರ್ ಆಗಲಿ, ಇನ್ನೊಂದು ಎಲ್ಲ ಏನು ಪ್ಲೇಯಿಂಗ್ 11 ಏನಿದೆಯಲ್ಲ, ನಂಬರ್ 1 ಪ್ಲೇಯಿಂಗ್ 11 ಇದೆ. ಅದು ಈ ನಿಟ್ಟಿನೊಳಗೆ ನಾವು ಈ ಸಲ ಕಪ್ ನಾವು ಗೆದ್ದಿದ್ದೀವಿ. ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಯಾಕಂದ್ರೆ ನಮ್ಮ ಟೀಮ್ ಏನೆಲ್ಲ ಪಾಸಿಟಿವ್ ಇದೆ. ಯಾಕಂತಂದ್ರೆ ಫಿಸಿಕಲಿ, ಮೆಂಟಲಿ ನಾವು ಭಾಳ ಪಾಸಿಟಿವ್ ಇದ್ದೀವಿ. ಮತ್ತು ಈ 7 ಕೋಟಿ ಕನ್ನಡಿಗರ ಅವ್ರ ಜೊತೆ ಅವರ ಆಶೀರ್ವಾದ, ಭಗವಂತ ಆಶೀರ್ವಾದ ನಮ್ಮ IPL ನಮ್ಮ RCB ಟೀಮ್ ಜೊತೆ ಇದೆ. ಆ ನಿಟ್ಟಿನೊಳಗೆ ಈ ಸಲ ನಾವು ಕಪ್ ಗೆದ್ದಿದ್ದು ನಮ್ಮ ಸಂಪೂರ್ಣವಾದ ವಿಶ್ವಾಸ ನಮಗೆ ಇದೆ. ಇದು ಒಟ್ಟಾರೆಯಾಗಿ RCB ತಂಡದ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಈ ಬಾರಿ ಕಪ್ ನಮ್ಮದೇ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.